ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲೋ ವಿವರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಸೂಪರ್ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಾನು ಇಲ್ಲೊಂದು ಪ್ರಾಡಕ್ಟ್ ತೊಗೊಂಡಿದ್ದೀನಿ. ಆ ಪ್ರಾಡಕ್ಟಿಂದ ಎಷ್ಟೆಷ್ಟು ಉಪಯೋಗ ಇದೆ ಅಂತ ನಿಮಗೆಲ್ಲ ತೋರಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ, ತಡ ಮಾಡಿದೆ ಅದೇನು ಪ್ರಾಡಕ್ಟ್ ಅಂತ ವೀಡಿಯೋ ಸ್ಟಾರ್ಟ್ ಮಾಡೋಣ. ಅದೇನು ಪ್ರಾಡಕ್ಟ್, ಅದೇನು ಐಟಮ್ ಅಂದರೆ, ಇಲ್ಲಿ ನಾನು ವೈಟ್ ಸಿಮೆಂಟ್ ತಗೊಂಡಿದ್ದೀನಿ. ಈ ವೈಟ್ ಸಿಮೆಂಟಿಂದ ಮನೆಯಲ್ಲಿ ಎಷ್ಟೊಂದು ಉಪಯೋಗ ಇದೆ ಅಂತ ತಿಳಿಸ್ಕೊಡ್ತೀನಿ. ಈ ವೈಟ್ ಸಿಮೆಂಟ್ ಪ್ರೈಸು 40 ರೂಪಾಯಿ ಅಷ್ಟೇ. ಇದು ಬಿರ್ಲಾ ವೈಟ್ ಅಂತ. ಸೊ ಇಲ್ಲಿ ನಾನು ಯೂಸ್ ಆ್ಯಂಡ್ ಥ್ರೋ ಬೌಲ್ ತೊಗೊಂಡಿದ್ದೀನಿ. ದಯವಿಟ್ಟು ಮತ್ತೆ ಯೂಸ್ ಮಾಡೋವಂಥ ರೀಯೂಸ್ ಮಾಡೋದು ತೊಗೊಬೇಡಿ. ಯೂಸ್ ಆ್ಯಂಡ್ ಥ್ರೋ ಮತ್ತೆ ಬಿಸಾಡಬೇಕಾಗತ್ತೆ. ಇದು ಡ್ರೈ ಆದಮೇಲೆ ಇದು ಉಪಯೋಗ ಆಗಲ್ಲ. ಆದ್ದರಿಂದ ಯೂಸ್ ಆ್ಯಂಡ್ ಥ್ರೋ ಒಂದು ಬೌಲು ತಗೊಳ್ಳಿ. ಅದರಲ್ಲಿ ಇಲ್ಲಿ ನಾನು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ. ನೋಡಿಕೊಂಡು ಜಾಸ್ತಿ ನೀರಾಗಿ ಕಲಿಸ್ಕೊಂಡ್ರೆ ಇದು ಸ್ಟಿಕ್ ಆನ್ ಆಗಲ್ಲ, ಅಂದರೆ ಗಟ್ಟಿ ಕೂರಲ್ಲ ಮತ್ತು ಲೀಕೇಜ್ ಆಗೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ತೆಳುನೂ ಇರಬಾರ್ದು, ಗಟ್ಟಿನೂ ಇರಬಾರ್ದು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಕಲಿಸ್ಕೋಬೇಕು. ಇಲ್ಲಿ ನಾನು ಮೊದಲಿಗೆ ಏನಪ್ಪ ಅಂದರೆ, ನೀರು ಕಾಯಿಸುವಂಥ ಪಾತ್ರೆ. ಇದು ಬಂದು ಅಂದರೆ ಟೆಂಪರವರಿಗೆ ಮಾತ್ರನೇ. ಇದು ಏನಾದರೂ ಎಮರ್ಜೆನ್ಸಿ ಇತ್ತು, ಒಂದು 2-3 ತಿಂಗಳ ಕಾಲ ನೀವು ಇದನ್ನು ಬಳಸ್ಕೋಬೋದು. ತುಂಬಾ ಯೂಸ್ಫುಲ್ ಆಗುತ್ತೆ. ನಮ್ಮ ಮನೇಲಿ ನೀರು ಕಾಯಿಸುವಂಥ ಪಾತ್ರೆ ನೋಡಿ, ಇದು ಲೀಕೇಜ್ ಆಗ್ತಾ ಇದೆ. ಸೊ ಈ ಥರ ಲೀಕೇಜ್ ಆಗಿದಾಗ ಏನು ಮಾಡೋದು, ಬಿಸಾಡೋಕ್ಕಾಗತ್ತಾ ಪಾತ್ರೆನ? ಸೊ ಆ ಟೈಮಲ್ಲಿ ಈ ವೈಟ್ ಸಿಮೆಂಟ್ ಏನಾದರೂ ನೀವು ಮನೇಲಿ ಇಟ್ಕೊಂಡ್ಬಿಟ್ರೆ ಅಂತೂ ಸೊ ಯೂಸ್ಫುಲ್ ಆಗುತ್ತೆ. ಈಗ ನಾನು ಕಲಿಸ್ಕೊಂಡಿದ್ನಲ್ಲ ವೈಟ್ ಸಿಮೆಂಟ್ನ, ಆ ಪೇಸ್ಟ್ನ ನಾನು ಹೊರಗಡೆ ಮತ್ತು ಒಳಗಡೆ 2 ಸೈಡೂ ನೋಡಿಕೊಂಡು ಹಚ್ಕೋಬೇಕಾಗತ್ತೆ. ಸ್ವಲ್ಪ ತಿಕ್ಕಿದ್ರೂ ಪರವಾಗಿಲ್ಲ, ಆದರೆ ತಿನ್ನಿರಬಾರ್ದು, ತುಂಬ ತೆಳು ಇರಬಾರ್ದು. ಇದು ಸ್ವಲ್ಪ ಡ್ರೈ ಆಗಲಿ. ಅಷ್ಟರಲ್ಲಿ ಇನ್ನೂ ಬೇರೆ ಬೇರೆ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ನಿಮಗೆ ತೋರಿಸ್ತೀನಿ. ಈಗ ಸಿಂಕ್ ಹತ್ರ ನಾವು ದಿನನಿತ್ಯ ಪಾತ್ರೆ ತೊಳಿತಾ ಸಿಂಕ್ ಸೈಡ್ಸಲ್ಲಿ ಏನಿರುತ್ತೋ ಆ ನೀರಿನ ಅಂಶ ಕೂತು ಲೀಕೇಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಕೂಡ ನಾವು ಈ ವೈಟ್ ಸಿಮೆಂಟ್ನ ನಾವು ಬಳಿಯೋದ್ರಿಂದ ಡ್ರೈ ಆದ್ಮೇಲೆ ಹಚ್ಚಿದ್ಮೇಲೆ ಯಾವುದೇ ಕಾರಣಕ್ಕೂ ನೀರಿನ ಅಂಶ ಹೋಗ್ದಿರಂಗೆ ನೋಡ್ಕೋಬೇಕು. ನೀಟಾಗಿ ಹಚ್ಕೊಂಡಿದ್ದಾದಮೇಲೆ ಆ ಕಡೆ ಈ ಕಡೆ ಸೈಡ್ಸಲ್ಲೆಲ್ಲ ಅಂಟ್ಕೊಂಡಿರುತ್ತೆ. ಸ್ವಲ್ಪ ವೆಟ್ಟಿರೋ ಆಗಲೇ ಒಂದು ಕ್ಲಾತ್ ಆಗಲಿ, ಒಂದು ಟಿಶ್ಯೂ ಪೇಪರ್ ಆಗಲಿ ತೊಗೊಂಡು ಒರೆಸ್ಕೊಂಡ್ಬಿಟ್ರೆ ನೀಟಾಗಿ ಕಾಣುತ್ತೆ. ಇಲ್ಲ ಅಂದರೆ ಒಂಥರ ಅಕ್ವರ್ಡಾಗಿ ಗಲೀಜಾಗಿ ಕಾಣುತ್ತೆ. ನೋಡಿ, ಇಲ್ಲಿ ನಾನು ಮಾಡ್ತಾ ಇದ್ದೀನಲ್ಲ ಅದೇ ಥರ ನೀಟಾಗಿ. ನಂತರ ಈ ಮನೆಗಳಲ್ಲಿ ಟೈಲ್ಸ್ ಏನಾದರೂ ಹಾಕಿರ್ತೀವಿ ಅಂತ ಹೇಳಿದ್ರೆ ಈಗ ಸ್ವಲ್ಪ ಕ್ರ್ಯಾಕ್ ಅಂದರೆ ಒಂಥರ ಓಪನ್ ಇದ್ದಂಗೆ ಕಾಣುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಇರುವೆಗಳು, ಜಿರಳೆಗಳು ಆ ಥರದ್ದೆಲ್ಲ ಹೋಗಿ ಸಿಕ್ಕಾಕೊಂಡು ಸೇರ್ಕೊಂಡ್ಬಿಡತ್ತೆ. ಜೊತೆಗೇನಪ್ಪ ಅಂತೇಳಿದ್ರೆ ಒಂಥರ ಸೌಂಡ್ ಬರ್ತಾ ಇರುತ್ತೆ, ಪಟ್ ಅಂತ ಓಡಾಡ್ದಾಗೆಲ್ಲ ನಾನು. ಸೊ ಆ ಥರ ಆಗಬಾರ್ದಂದ್ರೆ ಆ ಗ್ಯಾಪ್ನ ಫಿಲ್ ಮಾಡೋದಕ್ಕೆ ಈ ವೈಟ್ ಸಿಮೆಂಟ್ನ ನೀವು ಯೂಸ್ ಮಾಡೋದ್ರಿಂದ ಫಿಲ್ ಆಗುತ್ತೆ, ಚೆನ್ನಾಗೂ ಕಾಣುತ್ತೆ. ಯಾವುದೇ ರೀತಿ ಕ್ರಿಮಿಕೀಟಗಳು ಕೂಡ ಹೋಗಿ ಅದರೊಳಗಡೆ ಕೂರಲ್ಲ. ನೋಡಿ ಇಲ್ಲೇ ಫಿಲ್ ಆಗಿರೋದು, ಫಿಲ್ ಆಗದೆ ಇರೋದು ಡಿಫ್ರೆನ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ ಹೆಂಗೆ ಕಾಣಿಸ್ತಿದೆ ಅಂತ. ಇಲ್ಲೂ ಅಷ್ಟೇ, ಹಚ್ಕೊಂಡ್ಮೇಲೆ ಸೈಡ್ಸಲ್ಲೆಲ್ಲ ಬಂದುಬಿಟ್ಟಿದ್ರೆ ವೆಟ್ಟಿರೋವಾಗಲೇ ಸ್ವಲ್ಪ ಒಂದು ಪೇಪರು ಬಟ್ಟೆನ ತೊಗೊಂಡು ನೀಟಾಗಿ ಒರೆಸ್ಕೊಂಬಿಡಿ. ಇದು ಎಷ್ಟು ದಿನಗಳು ಬೇಕಾದರೂ ಈ ಪೌಡ್ರನ್ನ ನಾವು ಟೈಟಾಗಿ ಒಂದು ದಾರ ಕಟ್ಟಿನೋ ಪಿನ್ ಮಾಡಿನೋ ಒಂದು ಕವರಲ್ಲಿ ಹಾಕಿಬಿಟ್ರೆ ಎಷ್ಟು ವರ್ಷ ಬೇಕಾದ್ರೂ ಯೂಸ್ ಮಾಡ್ಬೋದು. ಚೆನ್ನಾಗಿ ಯೂಸ್ ಆಗುತ್ತೆ. ನಾನು ಇದನ್ನ ತೊಗೊಂಡು ತುಂಬ ದಿನಗಳಾಯಿತು. ಇದುವರೆಗೂ ಸ್ವಲ್ಪ ಪೌಡ್ರೇ ಯೂಸ್ ಆಗ್ತಾ ಇರೋದು, ಜಾಸ್ತಿ ಏನು ಖರ್ಚಾಗಲ್ಲ. ಮತ್ತು ಈ ಗೋಡೆಗಳ ಮೇಲೇನೂ ಅಷ್ಟೇ ಕೆಲವೊಂದು ಕ್ರ್ಯಾಕ್ಸ್ ಬಿಟ್ಟಿರುತ್ತೆ ನೋಡಿ, ಈ ಥರ ಬಿರುಕು. ಸೊ ಆ ಟೈಮಲ್ಲೂ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ಆಮೇಲೆ ನಾವು ಕಲರ್ ಪೇಂಟ್ ಹಾಕಿದಾಗ ಇದು ಬಳಸಿದಾಗ ಸ್ವಲ್ಪ ನೋಡಿಕೊಂಡು ತೆಳ್ಳಗೆ ಹಾಕ್ಕೊಳ್ಳಿ. ಇಲ್ಲಾಂದರೆ ವೈಟಾಗಿ ಪ್ಯಾಚಾಗಿ ಕಾಣುತ್ತೆ. ನೋಡಿಕೊಂಡು ಹಚ್ಚುವಾಗ ಯಾವ ಥರ ಹಚ್ಬೇಕಂತ ನೋಡಿಕೊಂಡು ನೀವು ಹಚ್ಕೋಬೇಕಾಗತ್ತೆ. ನಮ್ಮದು ವೈಟ್ ಪೇಂಟ್ ಆಗಿರೋದ್ರಿಂದ ಕಾಣಲ್ಲ ಇದು. ಇದನ್ನು ಅಷ್ಟು ಹಚ್ಕೊಂಡ್ಮೇಲೆ ಸೈಡ್ಸಲ್ಲೆಲ್ಲ ನೀಟಾಗಿ ನೀವು ಒರೆಸ್ಕೊಂಡ್ಬಿಟ್ರೆ ನೀಟಾಗಿ ಕಾಣುತ್ತೆ. ಆ ಬಿರ್ಕೇನು ಬಿಟ್ಟಿರುತ್ತೋ ಖಂಡಿತವಾಗ್ಲೂ ಅದು ಕಾಣೋದೇ ಇಲ್ಲ. ಎಷ್ಟು ಚೆನ್ನಾಗಿ ಪ್ಯಾಚಪ್ ಆಗುತ್ತಂದರೆ ತುಂಬಾ ಚೆನ್ನಾಗಿ ಪ್ಯಾಚ್ ಆಗುತ್ತೆ. ನೋಡಿ, ಅಲ್ಲಿ ನಾನು ಡಿಫ್ರೆನ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ. ಕೆಳಗೆ ಮೇಲೆ ಹಚ್ಚಿದ್ದೀನಿ, ಸೆಂಟ್ರ್ ಪಾಯಿಂಟಲ್ಲಿ ಹಚ್ಚಿಲ್ಲ. ನಂತರ ನೋಡಿ, ಪಾತ್ರೆಗೆ ನಾನು ಹಚ್ಚಿದ್ನಲ್ಲ, ಈಗ ಡ್ರೈ ಆಗಿದೆ. ನೀರು ಹಾಕಿ ನಿಮಗೆ ಕಾಯಿಸಿ ತೋರಿಸ್ತೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಎಮರ್ಜೆನ್ಸಿಗೆ ಏನು ಮಾಡೋಣ, ಬೇರೆ ಪಾತ್ರೆ ಇರಲ್ಲ, ಎಲ್ಲರೂ ಹೊಸ ಪಾತ್ರೆ ತೊಗೊಂಬರೋದಕ್ಕಾಗಲ್ಲ. ಒಂದು ಟೆಂಪ್ರವರಿಗಂತ ನಾವು ಯೂಸ್ ಮಾಡ್ಕೋಬೋದಲ್ಲ, ಈ ಟಿಪ್ಸ್ ಎಲ್ಲ ಬಳಸ್ಕೋಬೋದಲ್ವಾ. ಸೊ ಆದ್ದರಿಂದ ಹೇಳ್ತಾ ಇದ್ದೀನಿ. ಇದರಿಂದ ಏನು ಮೇಡಮ್, ಕಾಯಿಸೋಗೇನಾದರೂ
ತೊಂದರೆ ಆಗತ್ತಾ? ಎಂಥದೂ ಇಲ್ಲ. ನಾನು ಬಳಸಿದ್ದೀನಲ್ವಾ, ಬಳಸಿದ ಮೇಲೇ ನಾನು ನಿಮಗೆ ಇದನ್ನೆಲ್ಲ ನಾನು ಏನೇ ಕೆಲಸ ಮಾಡಿದ್ರು ಕೂಡ ನಿಮಗೆ ನಾನು ಯೂಸ್ ಮಾಡಿದ್ಮೇಲೆ ನಿಮಗೆ ತೋರಿಸ್ಕೊಡೋದು ಸ್ನೇಹಿತರೆ. ಈಗ ನಾನು ನೀರು ಕಾಯಿಸ್ತೀನಿ, ಯಾವುದೇ ರೀತಿ ಲೀಕೇಜ್ ಆಗೋದಿಲ್ಲ. ಮತ್ತು ಹೇಳಿದ್ನೆಲ್ಲ, ನೀವು ಪೇಸ್ಟ್ ಹಚ್ಚಿದ ಮೇಲೆ, ಸಿಮೆಂಟ್ ಹಚ್ಚಿದ ಮೇಲೆ ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ನೀವು ಏನಾದರೂ ವೆಟ್ ಇದ್ದಂಗೆ ನೀರು ಕಾಯಿಸೋಕ್ಕಿಟ್ಬಿಟ್ರೆ ಅಂತೂ ಅದು ಯೂಸ್ ಆಗೋಲ್ಲ. ಒಂದು 3-4 ತಿಂಗಳು ಖಂಡಿತವಾಗ್ಲೂ ಯೂಸ್ ಆಗೇ ಆಗುತ್ತೆ. ಇದು ಯಾವುದೇ ರೀತಿ ಓಪನ್ ಆಗೋಲ್ಲ. ಇದು ಅಷ್ಟು ಸ್ಟ್ರಾಂಗಾಗಿ ಕೂತ್ಬಿಡುತ್ತೆ. ತುಂಬಾ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ಈ ವೈಟ್ ಸಿಮೆಂಟ್ ತಂದು ಇಟ್ಕೊಂಬಿಡಿ ನಿಮ್ಮ ಕಿಚನಲ್ಲಿ, ನಿಮ್ಮ ಮನೆಯಲ್ಲಿ ಎಲ್ಲದಕ್ಕೂ ಯೂಸ್ಫುಲ್ ಆಗುತ್ತೆ. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿರೋ ಒಂದೊಂದು ಲೈಕ್ ಕೊಡಿ. ಹಾಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.